ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಯ ಸ್ವಾಗತವನ್ನು ನೀಡ್ತಾ ಇದ್ದೇವೆ ಸರ್. ಧನ್ಯವಾದ. ನಿಮ್ಮ ಒಂದು ಉದ್ಯಮ ಕ್ಷೇತ್ರವನ್ನು ಈಗಾಗಲೇ ವೀಕ್ಷಕರಿಗೆ ತಿಳಿಸಿದ್ದೇನೆ ಸರ್. ಈ ಉದ್ಯಮದ ಪಾಯಿಂಟ್ ಅನ್ನು ನಿಮ್ಮ ಕೇಳುವ ಮೊದಲು ನಾನು ನಿಮ್ಮ ಒಂದು ಪರಿಚಯವನ್ನು ಮಾಡಲಿಕ್ಕೆ ಇಷ್ಟಪಡ್ತೇನೆ ಸರ್. ನಿಮ್ಮ ಒಂದು ಪರಿಚಯ, ನಿಮ್ಮ ಊರು, ನೀವು ಪಡೆದಂತ ವಿದ್ಯಾಭ್ಯಾಸ ಎಲ್ಲಿ ಸರ್? ಆಕ್ಚುಲಿ ಮೊತ್ತ ಮೊದಲು ನೀವಿಲ್ಲಿ ಬಂದು ನನ್ನನ್ನು ಸಂದರ್ಶನ ಮಾಡಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು. ನನ್ನ ಹೆಸರು ರೊನಾಲ್ಡ್ ಸಿಲ್ವನ್ ಡಿಸೋಜಾ ಅಂತ. ಮತ್ತೆ ನಾನು ಓದಿ ಬೆಳೆದಿರೋದು ಮಡಂತ್ಯಾರ್, ಬೆಳ್ತಂಗಡಿ ತಾಲೂಕಿನ ಮಡಂತ್ಯಾರ್ ಊರಿನಲ್ಲಿ. ಮತ್ತೆ ವಿದ್ಯಾಭ್ಯಾಸ ಎಲ್ಲ ಮಡಂತ್ಯಾರಲ್ಲೇ ಮಾಡಿರೋದು. ಸಾಧಾರಣ 19-20 ವರ್ಷಗಳ ತನಕ ನಾನು ಮಡಂತ್ಯಾರಿನ ಊರಿನಲ್ಲಿ ವಾಸಿಸಿದ್ದೆ. ಆ ನಂತರ ನನ್ನ ಎಜುಕೇಶನ್ ಆದ ಕೂಡಲೇ ಕೆಲಸಕ್ಕೋಸ್ಕರ ಬೆಂಗಳೂರಿನಲ್ಲಿ ನಾನು ಮೊತ್ತ ಮೊದಲನಾಗಿ ಒಂದು ಚಿಕ್ಕ ಕಂಪನಿಯಲ್ಲಿ HBL ಪವರ್ ಸಿಸ್ಟಮ್ಸ್ ಅನ್ನೋ ಕಂಪನಿಯಲ್ಲಿ ಕೆಲಸ ಸ್ಟಾರ್ಟ್ ಮಾಡಿದೆ. ನನ್ನ ಮೊದಲನೇ ಸಂಬಳ ಆಗಿತ್ತು 750 ರೂಪಾಯಿ. ಅದರ ಮುಂಚೆ ಕೂಡ ಆಕ್ಚುಲಿ ವಿದ್ಯಾಭ್ಯಾಸ ಪಡಿಬೇಕಾದ್ರೆ ತುಂಬಾ ಕಷ್ಟಗಳಿತ್ತು. ಫ್ಯಾಮಿಲಿನಲ್ಲಿ ಆ ಥರದ್ದೇನೋ ಸೋರ್ಸ್ ಇರಲಿಲ್ಲ. ಸೊ ಏನೋ ಕಷ್ಟಪಟ್ಬಿಟ್ಟು ಕೂಲಿನಲ್ಲಿ ಮಾಡಿಬಿಟ್ಟು ವಿದ್ಯಾಭ್ಯಾಸವನ್ನು ಪಡೆದೆ. ಆ ನಂತರ ಬೆಂಗಳೂರಿಗೆ ಹೋಗ್ಬಿಟ್ಟು ಬೆಂಗಳೂರಿನಲ್ಲಿ HBL ಪವರ್ ಸಿಸ್ಟಮ್ಸ್ ಅನ್ನೋ ಕಂಪನಿಯಲ್ಲಿ ಕೆಲಸ ಮಾಡಿದ ನಂತರ ಟೊಯೋಟೋದಲ್ಲಿ ನಂಗೆ ಒಂದು ಒಳ್ಳೆ ಅವಕಾಶ ಸಿಕ್ತು. ಸೊ ಅಲ್ಲಿ ಸಾಧಾರಣ 10-11 ವರ್ಷಗಳ ಕಾಲ ನುರಿತ ಸೇವೆ ಮಾಡಿದ ನಂತರ ನಾನು ಜಪನೀಸ್ಗಳ ಕಡೆಯಿಂದ ತುಂಬಾನೇ ವಿಷಯಗಳನ್ನ ಕಲಿತೆ. ಆಟೋಮೊಬೈಲ್ ಕಂಪನಿ ಆಗಿರೋದ್ರಿಂದ ಪ್ಲಾನಿಂಗ್ ಅಲ್ಲಿ, ಲಾಜಿಸ್ಟಿಕ್ಸ್ ಅಲ್ಲಿ, ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಲ್ಲಿ ತುಂಬಾನೇ ನಾಲೆಜ್ ಅನ್ನು ಪಡೆದ ನಂತರ ನಾನು ಆ ಒಂದು ಕೆಲಸನ ಬಿಟ್ಬಿಟ್ಟು ನಮ್ಮ ಮಂಗಳೂರಿನಲ್ಲಿರುವ ಕೆನರಾ ಲೈಟಿಂಗ್ ಅನ್ನೋ ಸಂಸ್ಥೆಯಲ್ಲಿ ಬಂದ್ಬಿಟ್ಟು ನನ್ನ ವೃತ್ತಿಯನ್ನ ಮುಂದುವರಿಸಿದೆ. ಅಲ್ಲಿ ಒಂದು 6 ವರ್ಷ ಕೆಲಸ ಮಾಡಿದ ನಂತರ ನನಗೆ ಕೆಲವು ಕಾರಣಗಳಿಂದ ಕೆಲಸ ಬಿಡಬೇಕಾಗಿ ಬಂತು. ಸೊ ಜೀವನದಲ್ಲಿ 2-3 ಸಾರಿ ಸತತ ಸೋತ ನನಗೆ ಗೆಲುವು ಅಥವಾ ಸಾಧನೆ ಮಾಡೋದು ಅಂತ ಹೇಳಿದ್ರೆ ಒಂಥರ ಖುಷಿ. ಯಾವುದೇ ಕೆಲಸ ಅಷ್ಟು ಈಸಿಯಾಗಿ ಬಿಟ್ಕೊಡೋದಿಲ್ಲ ನಾನು. ಸೊ ಹಾಗೆ 3 ತಿಂಗಳ ರೆಸ್ಟ್ ತಗೊಂಡ ನಂತರ ಪ್ಲಾನಿಂಗ್ ಮಾಡಿದ ನಂತರ ಲೆಕ್ಸಾ ಲೈಟಿಂಗ್ ಅನ್ನೋ ಸಂಸ್ಥೆನ ಒಂದು ಪುಟ್ಟದಾದ ರೂಮ್ ಅಲ್ಲಿ ಸ್ಟಾರ್ಟ್ ಮಾಡಿದೆ. ವಿತ್ 1 or 2 ಎಂಪ್ಲಾಯೀಸ್ ಜೊತೆಗೆ ಸ್ಟಾರ್ಟ್ ಮಾಡಿದೆ. ಆದ್ರೆ ಕಂಪನಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ಕೈನಲ್ಲಿ ಹಣ ಆಗ್ಲಿ ಅಥವಾ ಯಾರು ದೊಡ್ಡಪ್ಪನಾಗ್ಲಿ ಅಥವಾ ಯಾರ್ದು ಬ್ಯಾಕ್ ಎಂಡ್ ಸಪೋರ್ಟ್ ಆಗ್ಲಿ, ಬ್ರಾಂಡ್ ಆಗ್ಲಿ, ಅದೇ ತರ ಫ್ಯಾಕ್ಟರಿ ಆಗ್ಲಿ ಅಥವಾ ಪ್ರಾಡಕ್ಟ್ ಆಗ್ಲಿ, ಜನರಾಗ್ಲಿ ಆ ತರ ಏನು ಇರ್ಲಿಲ್ಲ. ದೇವರ ಆಶೀರ್ವಾದ ಮತ್ತು ನಾವೇನ ಕಲ್ತಿರೋ ವಿದ್ಯೆ ನಮ್ಮಲ್ಲಿ ಇದ್ದಿದ್ರಿಂದ ಆ ಒಂದು ಕಾನ್ಫಿಡೆನ್ಸ್ ಅನ್ನೋ ಒಂದು ಕಾನ್ಫಿಡೆನ್ಸ್ ನನ್ನಲ್ಲಿ ಇರೋದ್ರಿಂದ ನಾನು ನಮ್ಮ 2 ಮುಖ್ಯ ಮೆಂಬರ್ಸ್ ಜೊತೆಗೆ ನಾನು ನನ್ನ ಕಂಪನಿ ಪ್ರಾರಂಭಿಸಿದೆ. ಸೊ ದೇವರ ಆಶೀರ್ವಾದ ತುಂಬಾ ಚೆನ್ನಾಗಿತ್ತು. ಕಂಪನಿ ಮೊದಲನೇ ವರ್ಷದಲ್ಲೇನೆ ತುಂಬಾ ಪ್ರಾಜೆಕ್ಟ್ಸ್ ಗಳನ್ನ ಪಡೆದು ಮುಂದೆ ಸಾಕ್ತು. ಆದ್ರೆ ನಮ್ಮ ದುರದೃಷ್ಟಕ್ಕೆ 2019ರಲ್ಲಿ 1920ರಲ್ಲಿ ಕೋವಿಡ್ ಸ್ಟಾರ್ಟ್ ಆಯಿತು. ಬಟ್ ಆವಾಗಲೂ ಕೂಡ ನಾವು ಕುಗ್ಗದೆ ಸಾಧಾರಣ ಮೇಕ್ ಇನ್ ಇಂಡಿಯಾ ದಡಿ ನಾವು ತುಂಬಾ ಪ್ರಾಡಕ್ಟ್ ಗಳನ್ನ ಇಂಡಿಯಾದಲ್ಲೇನೆ ತಯಾರು ಮಾಡೋ ಆ ಒಂದು ಬುನಿಯಾದಿಯನ್ನು ಹಾಕಿದ್ವಿ. ಸೊ ಆವಾಗಲೇ ನನ್ನ ಹತ್ರ ಸಾಧಾರಣ 100-150 ಜನ ಕೆಲಸಕ್ಕಿದ್ರು 2 ವರ್ಷದಲ್ಲಿ. ಸೊ ಈ ತರ ಆ ಒಂದು ಫ್ರೀ ಟೈಮ್ ಅಲ್ಲಿ, ಕೋವಿಡ್ ಫ್ರೀ ಟೈಮ್ ಅಲ್ಲಿ ನಾವು ತುಂಬಾನೇ ಪ್ರಾಡಕ್ಟ್ಸ್ ಗಳನ್ನ ಇಂಡಿಯಾದಲ್ಲಿ ಮೇಕ್ ಇನ್ ಇಂಡಿಯಾದಡಿ ಮಾಡಿಬಿಟ್ಟು ಇವಾಗ ಇವತ್ತಿನ ದಿನ ಲೆಕ್ಸಾ ಲೈಟಿಂಗ್ ಅನ್ನೋ ಕಂಪನಿ ಈ ಮಟ್ಟಕ್ಕೆ ಬೆಳೆದು ನಿಂತಿದೆ. ಖಂಡಿತವಾಗಿ ಅಭಿನಂದನೆಗಳು ಸರ್. ನಿಮ್ಮ ಒಂದು ಈ ಜರ್ನಿಯನ್ನು ಕೇಳುವಾಗ ಇನ್ಫೋಸಿಸ್ ನೆನಪುವಾಯ್ತು ನನಗೆ. ಇನ್ಫೋಸಿಸ್ನವರು 10,000 ಬಂಡವಾಳವನ್ನು ಹಾಕಿ ಸಣ್ಣ ಇದರಿಂದ ಸ್ಟಾರ್ಟ್ ಮಾಡಿದ್ರು. ಅದೇ ಕಥೆಯಲ್ಲಿ ನಿಮ್ದು ಬರ್ತದೆ ಸರ್. ಬಂಡವಾಳ ಇರ್ಲಿಲ್ಲ, ಸಣ್ಣ ಒಂದು ಮಟ್ಟದಿಂದ ಈ ಹಂತಕ್ಕೆ ಬಂದಿದ್ದೀರಿ ಅಲ್ವಾ ಸರ್? ಆಕ್ಚುಲಿ ನಾನು ಕಂಪನಿ ಪ್ರಾರಂಭ ಮಾಡ್ಬೇಕಾದ್ರೆ ನೀವು ಹೇಳಿದ ಪ್ರಕಾರ ಯಾವುದೇ ತರದ ಬ್ಯಾಕಪ್ ನನಗೆ ಇರಲಿಲ್ಲ. ಭಾರಿ ಕಷ್ಟದಲ್ಲಿ ಟೊಯೋಟೋದಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಬೆಂಗಳೂರಲ್ಲಿ ಒಂದು ಪುಟ್ಟದಾದ ಮನೆ ಮಾಡಿದೆ ನಾನು. ಆ ಮನೆ ಒಂದು ಆಸ್ತಿ ಅನ್ನೋ ತರ ಇತ್ತು ನನಗೆ. ಸೊ ಕಂಪನಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ಆ ಮನೆನ ಸೇಲ್ ಮಾಡ್ಬೇಕಾಗಿ ಬಂತು. ಸೊ ಆ ಮನೆನ ಸೇಲ್ ಮಾಡಿಬಿಟ್ಟು ನಾನು ಆ ಎಲ್ಲ ಬಂಡವಾಳವನ್ನ ಕಂಪನಿಯಲ್ಲಿ ಹಾಕಿದೆ. ಅವಾಗ ಆ ಒಂದು ರಿಜಿಸ್ಟ್ರೇಷನ್ ದಿನ, ನನ್ನ ಕಂಪನಿ ಪ್ರಾರಂಭ ಮಾಡೋ ದಿನ ನನ್ನ ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಇದ್ದು 257 ರೂಪಾಯಿ. ಒಂದು ಕಡೆಯಿಂದ ಫ್ಯಾಮಿಲಿ ಇದೆ, ಇನ್ನೊಂದು ಕಡೆ ಇಷ್ಟೊಂದು ದೊಡ್ಡ ರಿಸ್ಕ್ ತಗೊಂಡಿದ್ದೀನಿ. ಆದ್ರೆ ಜೀವನದಲ್ಲಿ ಏನೋ ಸಾಧನೆ ಮಾಡ್ಬೇಕನ್ನೋ ಆಸೆ ಇತ್ತು. ಅದರಿಂದ ದೇವರ ಆಶೀರ್ವಾದದಿಂದ ಇತ್ತು ನಾವು ಈ ತರ ಬೆಳೆದಿದ್ದೀವಿ. ಖಂಡಿತ ಸರ್. ನಿಮ್ಮ ಒಂದು ಅಚೀವ್ಮೆಂಟ್ಗೆ ದೇವರು ಒಂದು ದೊಡ್ಡ ಆಶೀರ್ವಾದ ಕೊಟ್ಟಿದ್ದಾರೆ ಅಂತ ನೀವು ಹೇಳ್ತಿದ್ದೀರಿ.
ಅದು ಇಲ್ಲಿ ನೋಡುವಾಗ ನಮಗೆ ಗೊತ್ತಾಗ್ತದೆ. ಯಾಕಂತ ಹೇಳಿದ್ರೆ ಒಂದು ಸಮಯದಲ್ಲಿ ನೀವು ಒಂದು ಬೇರೆ ಕಂಪನಿಯಲ್ಲಿ ಕೆಲಸಕ್ಕಿದ್ದವರು, ಈಗ ಎಷ್ಟು ಜನ ಎಂಪ್ಲಾಯಿ ಕೆಲಸ ಕೊಟ್ಟಿದ್ದೀರಿ? ಇವಾಗ ಸಾಧಾರಣ 340 ಜನ ಕೆಲಸಕ್ಕಿದ್ದಾರೆ. ಅದರಲ್ಲೂ ನಮ್ಮ ಇಲ್ಲಿ ಅಶ್ವತ್ಪುರ ಮೂಡ್ಬಿದ್ರಿ ಫ್ಯಾಕ್ಟರಿನಲ್ಲಿ ಸಾಧಾರಣ 250 ಜನ ನಮ್ಮ ಊರಿನವರೇ. ಆಸುಪಾಸಿನ ಗ್ರಾಮಗಳಿಂದ, ಆಸುಪಾಸಿನ ಊರುಗಳಿಂದ ನಾವು ಜನರನ್ನ ತಗೊಂಡಿದ್ದೀನಿ. ಯಾವುದೇ ಕಾರಣಕ್ಕೂ ಬಿಹಾರ್ ಅಥವಾ UP ಆ ಕಡೆಯಿಂದ ಎಂಪ್ಲಾಯೀಸ್ ಅನ್ನ ಒಬ್ರು ಕೂಡ ಆ ತರದ ಎಂಪ್ಲಾಯೀಸ್ ನಮ್ಮ ಕಂಪನಿಯಲ್ಲಿ ಇಲ್ಲ. ಸೊ ಇನ್ನು ನಮ್ಮ ರೀಜನಲ್ ಆಫೀಸ್ಗಳಲ್ಲಿ ಡೆಲ್ಲಿನಲ್ಲಿ, ಬೆಂಗಳೂರಲ್ಲಿ, ಚೆನ್ನೈನಲ್ಲಿ, ಭುವನೇಶ್ವರ ಆ ಒಂದು ಪ್ರಾದೇಶಿಕ ಜಾಗಗಳಲ್ಲಿ ಅಲ್ಲಿಯ ಜನರನ್ನ ತಗೊಳ್ಳೋದು ಬಿಟ್ರೆ ಆದಷ್ಟು ಜಾಸ್ತಿ ನಮ್ಮ ಮಂಗಳೂರಿನವರಿಗೇನೆ ಇಲ್ಲಿ ಕೆಲಸ ಕೊಟ್ಟಿರೋದು ಒಂದು ಸಮಾಧಾನಕರವಾದ ವಿಷಯ. ಹೌದು, ಏನಕ್ಕಂತ ಹೇಳಿದ್ರೆ ಇವತ್ತಿನ ದಿನ ನಮ್ಮ ಯುವಕರು, ತುಂಬಾ ಜನ ಯುವಕರು ಹೊಟ್ಟೆಪಾಡಿಗೋಸ್ಕರ ನಂತರ ನಾನು ಬೆಂಗಳೂರಿಗೆ ಹೋದೆ, ಅದೇ ತರ ತುಂಬಾ ಜನ ನಮ್ಮ ಊರಿನ ಹುಡುಗರು ಬೆಂಗಳೂರು, ಬಾಂಬೆ, ದುಬೈ ಆ ತರ ಗಲ್ಫ್ ಕಂಟ್ರೀಸ್ ಗಳಲ್ಲಿ ಹೋಗ್ಬಿಟ್ಟು ಕೆಲಸ ಮಾಡ್ತಾರೆ. ಒಂದು ಪರ್ಮನೆಂಟ್ ಆಗಿ ಒಂದು ಫ್ಯೂಚರ್ ಅವ್ರಿಗೆ ಇರೋದಿಲ್ಲ. ಒಂದು ಕಡೆಯಿಂದ ಈ ತರ ವಿದ್ಯಾಭ್ಯಾಸಕ್ಕೆ ಈ ತರ ಕೆಲಸಕ್ಕೆ ಹೋಗೋ ಜನ ಒಂದು ರೀತಿ ಆದ್ರೆ, ಇನ್ನೊಂದು ಕಡೆ ಇಲ್ಲಿ ಊರಲ್ಲಿ ಏನೋ ಅಪ್ಪ ಅಮ್ಮ ಮಾಡಿರೋ ಸ್ವಲ್ಪ ಜಾಗ ಇರುತ್ತೆ, 1 ಎಕರೆ 2 ಎಕರೆ ಅಷ್ಟೇ ಇರುತ್ತೆ, ಅದನ್ನು ನೋಡ್ಕೊಳ್ಳೋದಕ್ಕಾಗ್ಲಿ ಅಪ್ಪ ಅಮ್ಮ ನೋಡ್ಕೊಳ್ಳೋದಕ್ಕಾಗ್ಲಿ ಇಲ್ಲಿ ಯಾರು ಇರೋದಿಲ್ಲ. ಕೊನೆಗೆ ಅವರು ಅಪ್ಪ ಅಮ್ಮ ಎಲ್ಲ ವೃದ್ಧಾಶ್ರಮಕ್ಕೆ ಹೋಗೋದಕ್ಕಿಂತ ಅಟ್ಲೀಸ್ಟ್ ನನ್ನ ಕಡೆ ಒಂದು ಅಳಿಲ ಸೇವೆ ಆದ್ರೆ ಒಂದು 300-400 ಕುಟುಂಬಗಳು ಈ ತರ ಒಂದು ಬೆಳೆದು ಬಂದ್ರೆ ದೇಶಕ್ಕೆ ಹಾಗೆ ನಮ್ಮ ಊರಿಗೆ ಅಭಿವೃದ್ಧಿ ಆಗೋದಕ್ಕೆ ಒಂದು ಒಳ್ಳೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ನನ್ನ ಕಂಪನಿನ ಹಳ್ಳಿನಲ್ಲೇನೆ ಪ್ರಾರಂಭ ಮಾಡಿದೆ. ಒಳ್ಳೆ ಒಂದು ವ್ಯಾಲ್ಯೂಬಲ್ ಪಾಯಿಂಟ್ ಸರ್. ಯಾಕಂತ ಹೇಳಿದ್ರೆ ಕುಟುಂಬವು ಜೊತೆಯಾಗಿರ್ತದೆ, ನಮ್ಮ ಊರಲ್ಲಿ ಆ ರಿಸೋರ್ಸ್ ಪರ್ಸನ್ ಎಲ್ಲ ಇಲ್ಲೇ ಸಿಗ್ತದೆ, ಇಲ್ಲಿಯವರನ್ನೇ ತಗೊಂಡು ನಾವು ಒಂದು ಇಂಥ ಒಂದು ಅಚೀವ್ಮೆಂಟ್ ಮಾಡಬಹುದು, ಮಾಡಿದ್ದೀರಿ ಅಂತ ನೀವು ಹೇಳ್ತಾ ಇದ್ದೀರಾ. ಒಳ್ಳೆಯ ಸರ್ ಮಾಹಿತಿ. ಯಾಕಂತ ಹೇಳಿದ್ರೆ ಇಂಥ ಒಂದು ಕಂಪನಿಗಳು ನಮಗೆ ಈ ಮಂಗಳೂರಿಗೆ ಅತ್ಯಗತ್ಯವಾಗಿ ಬೇಕಾಗ್ತದೆ. ಮತ್ತೆ ಅದು ಬಿಟ್ರೆ ನಮ್ಮ ಲಾಸ್ಟ್ ಟೈಮ್ ಪರ್ತಗಾಳಿ ಗೋವಾದಿರ್ಬೋದು, ಬಿರ್ಲಾ ಮಂದಿರ ಇರ್ಬೋದು, 140ಕ್ಕಿಂತ ಜಾಸ್ತಿ ರೈಲ್ವೆ ಸ್ಟೇಷನ್ಸ್, ಕಾಚಿಗುಡಿ ಇರ್ಬೋದು, ನಮ್ದು ಬಂಟ್ವಾಳದ್ದು, ಅದೇ ತರ ಬೆಂಗಳೂರು, ಸಾಧಾರಣ ಆಲ್ ಓವರ್ ಇಂಡಿಯಾದಲ್ಲಿ 140ಕ್ಕಿಂತ ಜಾಸ್ತಿ ರೈಲ್ವೆ ಸ್ಟೇಷನ್ ಗಳನ್ನ ಬ್ಯೂಟಿಫೈ ಮಾಡಿದ್ದೀವಿ. ಈ ತರ ತುಂಬಾನೇ ಪ್ರಾಜೆಕ್ಟ್ಸ್ ಗಳು ನಾವು ಆರ್ಕಿಟೆಕ್ಚರಲ್ ಬ್ಯೂಟಿಫಿಕೇಶನ್, ದೊಡ್ಡ ದೊಡ್ಡ ಗಾರ್ಡನ್ಸ್, ಗವರ್ಮೆಂಟ್ ಗಾರ್ಡನ್ಸ್ ಇರ್ಬೋದು, ಈ ತರದೆಲ್ಲ ಪ್ರಾಜೆಕ್ಟ್ಸ್, ನಮ್ಮ ಮುರುಡೇಶ್ವರ ಟೆಂಪಲ್ ಇರ್ಬೋದು. ಸೊ ಈ ತರದೆಲ್ಲ ವಿಶೇಷವಾದ ಪ್ರಾಜೆಕ್ಟ್ ಗಳನ್ನ ಆಲ್ ಓವರ್ ಇಂಡಿಯಾದಲ್ಲಿ ಮಾಡಿದೀವಿ. ಅದೇ ತರ ಸಿಟಿ ಬ್ಯೂಟಿಫಿಕೇಶನ್, ನಮ್ಮ ಗವರ್ಮೆಂಟ್ ಬಿಲ್ಡಿಂಗ್ಸ್ ಬ್ಯೂಟಿಫಿಕೇಶನ್ಸ್, ಮತ್ತೆ ಇದು ಪ್ಲೇಸಸ್ ಆಫ್ ವರ್ಷಿಪ್ ಅಂದ್ರೆ ಚರ್ಚ್, ಮಸ್ಜಿದ್ಗಳು ಅಥವಾ ದೇವಸ್ಥಾನಗಳು, ತುಂಬಾ ದೇವಸ್ಥಾನಗಳನ್ನು ತುಂಬಾ ಮಾಡಿದೀವಿ. ಅದೇ ತರ ಬ್ರಿಡ್ಜ್ಗಳು, ಫ್ಲೈಓವರ್ಸ್ಗಳು, ಈ ತರದ್ದು. ಸೊ ಈ ಒಂದು ಏರಿಯಾದಲ್ಲಿ ನಾವು ಆಲ್ರೆಡಿ ಮುಂಚೂಣಿಯಲ್ಲಿ ಇದ್ದೀವಿ. ಅಷ್ಟು ಮಾತ್ರವಲ್ಲದೆ ಇವಾಗ ಲೈಟಿಂಗ್ ಬಿಟ್ಬಿಟ್ಟು LED ವಿಡಿಯೋ ವಾಲ್ಸ್ ಆಗ್ಲಿ, ಮತ್ತೆ ನಮ್ಮ ಟ್ರಸ್ ಪ್ರೊವೈಡಿಂಗ್ ಟ್ರಸ್ ಲೈಟ್ಸ್ ಹ್ಯಾಂಗ್ ಮಾಡೋದಕ್ಕೆ ಟ್ರಸ್ ಸಿಸ್ಟಮ್ಸ್ ಆಗ್ಲಿ, ಅದೇ ತರ ಕಳೆದ 1.5 ವರ್ಷದಿಂದ ನಾವು ಕಂಪನಿನ ಇನ್ನೂ ದೊಡ್ಡ ಮಟ್ಟಿನಲ್ಲಿ ಬೆಳೆಸೋದಕ್ಕೋಸ್ಕರ ನಾವು ಜನರಲ್ ಲೈಟಿಂಗ್ ಅಲ್ಲಿ ಕೂಡ ಬಂದಿದ್ದೀವಿ. ಸೊ ಇದಕ್ಕೆ ನಾನು ಓಡ್ ಕೊಟ್ಟಿರೋದೇನಂದ್ರೆ ಕ್ಲಾಸ್ ಟು ಮಾಸ್. ನಾವು ಒಂದ್ ಕಡೆ ಲೈಟಿಂಗ್ ಸಬ್ಜೆಕ್ಟ್ ಅಲ್ಲಿ ಮರ್ಸಿಡೀಸ್ ಮಾಡ್ತಾ ಇದ್ರೆ ಈ ಚಿಕ್ಕ ಲೈಟ್ ಗಳನ್ನು ಮಾಡೋ ದೊಡ್ಡ ವಿಷಯ ಅಲ್ಲ ನಮ್ಗೆ. ಸೊ ಅದರಿಂದ ಇವಾಗ ಕರ್ನಾಟಕದಲ್ಲಿ ಸಾಧಾರಣ 1300 ಶಾಪ್ಸ್ ಗಳಲ್ಲಿ ನಮ್ಮ ಲೆಕ್ಸಾ ಲೈಟಿಂಗ್ ಬಲ್ಬ್ಸ್ ಆಗ್ಲಿ, ಟ್ಯೂಬ್ಸ್ ಆಗ್ಲಿ, ಡೌನ್ ಲೈಟರ್ಸ್ ಆಗ್ಲಿ, ಪ್ಯಾನೆಲ್ಸ್ ಆಗ್ಲಿ, ಈ ತರದೆಲ್ಲ ಲೈಟ್ಸ್ ಗಳು ನಿಮ್ಗೆ ಮನೆ ತಲುಪುವಂತ ಮಾಡ್ತಾ ಇದ್ದೀವಿ. ಈ ಒಂದು ಸಾಧನೆ ಮಾಡಿದ್ದೀರಿ ಸರ್. ನಿಮ್ಮ ಬಿಸ್ನೆಸ್ ಭಾರತದ ಎಲ್ಲ ಕ್ಷೇತ್ರದಲ್ಲಿ ಅಂದ್ರೆ ಎಲ್ಲ ರಾಜ್ಯಗಳಿಗೆ ವಿಸ್ತರಣೆ ಆಗಿದೆ? ಹೌದು, ಆಕ್ಚುಲಿ ನಾನು ಕಂಪನಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ಮೊದಲನೇದಾಗಿ ಯೋಚನೆ ಮಾಡಿದ್ದು ಏನಪ್ಪಾ ಅಂತ ಹೇಳಿದ್ರೆ, ಯಾರು ಮಾಡದಂತ ಪ್ರಾಡಕ್ಟ್ ಗಳನ್ನ ನಾವು ಮಾಡ್ಬೇಕಂತ ಹೇಳ್ಬಿಟ್ಟು. ಲೈಟಿಂಗ್ ಅಲ್ಲಿ ಯಾರು ಇಂಡಿಯಾದಲ್ಲಿ ಈ ತನಕ ಯೋಚನೆ ಮಾಡದೇ ಇರುವಂತ ಆ ತರದೊಂದು ಪ್ರಾಡಕ್ಟ್ಸ್ ಗಳನ್ನ ನಾವು ಮಾಡ್ಬೇಕಂತ ಹೇಳ್ಬಿಟ್ಟು. ಹೊರಗಡೆ ದೇಶಗಳಲ್ಲಿ ಈ ತರದ ತುಂಬಾ ಪ್ರಾಡಕ್ಟ್ಸ್ ಗಳಿವೆ, ಆದ್ರೆ ಇಂಡಿಯಾದಲ್ಲಿ ಆ ಒಂದು ನಾಲೆಜ್ ಬೇಸ್ ಇಲ್ಲ. ಅದಕ್ಕೋಸ್ಕರ ನಮ್ಮ ಕಂಪನಿ ಹೆಸರನ್ನೇ ನೀವು ಕೇಳಿದ್ರೆ ಲೆಕ್ಸಾ ಅಂತ ಹೇಳಿದ್ರೆ LE ಸ್ಟ್ಯಾಂಡ್ಸ್ ಫಾರ್ ಲೈಟಿಂಗ್ ಎಕ್ಸಲೆನ್ಸ್. ಇವತ್ತಿನ ದಿನ ದೇವರ ದಯೆಯಿಂದ ಇವತ್ತಿನ ದಿನ ಲೆಕ್ಸಾ ಅನ್ನೋ ಕಂಪನಿ ಭಾರತ ದೇಶದಲ್ಲಿನೇ ಟೆಕ್ನಾಲಜಿ, ಲೈಟಿಂಗ್ ಟೆಕ್ನಾಲಜಿನಲ್ಲಿ ನಂಬರ್ 1 ಸ್ಥಾನದಲ್ಲಿದೆ. ಹೌದು. ಅದು ಬಿಟ್ರೆ KSA ಈ ಸ್ಟ್ಯಾಂಡ್ಸ್ ಫಾರ್ ನಾಲೆಜ್ ಶೇರ್ಡ್ ಅಡೆಕ್ವೇಟ್ಲಿ ಅಂತ ಹೇಳಿದ್ರೆ ನಮ್ಮ ಹತ್ರ ಇರೋ ನಾಲೆಜ್ ಅನ್ನ ನಾವು ತುಂಬಾ ಜನ ವಿದ್ಯಾರ್ಥಿಗಳಿಗೆ, ಕಾಲೇಜ್ ಇಂಜಿನಿಯರಿಂಗ್ ಮಕ್ಕಳಿಗೆ ಇಲ್ಲಿ ಕಂಪನಿಯಲ್ಲಿ ಕರಿತೀವಿ. ನಾವು ಹೊರಗಡೆ ಹೋಗ್ಬಿಟ್ಟು ಹೈ ಅಂಡ್ ಲೈಟಿಂಗ್ ಬಗ್ಗೆ ಆ ನಾಲೆಜ್ ಅನ್ನ ನಾವು ಕೊಡ್ತೀವಿ. ಲೈಟಿಂಗ್ ಅಂತ ಹೇಳಿದ್ರೆ ಬರೀ ಸ್ವಿಚ್ ಆಗದ ಆನ್ ಆಗೋದು ಲೈಟ್ ಅಲ್ಲ. ನಾವು ಇವತ್ತಿನ ದಿನ ಮಾಡೋ ಲೈಟ್ಸ್ ಗಳು ದೇಶದಾದ್ಯಂತ ಎಲ್ಲಾ ರಾಜ್ಯಗಳಲ್ಲಿ ಇವತ್ತು ಪಸರಿಸಿವೆ. ಅಷ್ಟು ಮಾತ್ರ ಅಲ್ಲ, ಸಾಧಾರಣ 20 ದೇಶಗಳಲ್ಲಿ ನಾವು ಪ್ರಾಜೆಕ್ಟ್ ಗಳನ್ನ ಮಾಡಿದೀವಿ ಔಟ್ಸೈಡ್ ದ ಕಂಟ್ರಿ. ಸೊ ನಮ್ಮ ಪ್ರಾಡಕ್ಟ್ ಲೈನ್ ಬಗ್ಗೆ ಹೇಳೋದಾದ್ರೆ,
ನೀವು ಇಂಡಿಯಾದಲ್ಲಿ ನೋಡ್ತಾರ ಪ್ರತಿಯೊಂದು ಟಿವಿ ಚಾನಲ್ ಸಾಧಾರಣ ಒಂದು 70% ಮಿಗಿಲಾದ ಎಲ್ಲಾ ಟಿವಿ ಚಾನಲ್ಗಳಲ್ಲಿ ಟೈಮ್ಸ್ ವೆಂಡಿ ಟಿವಿ ಜಿ ಟಿವಿ ಎಲ್ಲಾ ಟಿವಿ ಚಾನಲ್ಗಳಲ್ಲಿ ಲೆಕ್ಸಾ ಲೈಟಿಂಗ್ ಆ ಆಂಕರ್ ಒಂದಷ್ಟು ಚೆನ್ನಾಗಿ ಕಾಣಬೇಕಾದ್ರೆ ಅದು ಒಂದು ಕ್ಯಾಮರಾದಿಂದ ಇನ್ನೊಂದು ನಮ್ಮ ಲೈಟ್ ಇಂದ. ಸೊ ಎಲ್ಲಾ ಸ್ಟುಡಿಯೋಸ್ ಗಳಲ್ಲಿ ಮೇಲೆ ನಮ್ಮ ಲೈಟ್ಸ್ ಇದೆ. ಇನ್ಸ್ಟೆಡ್ ಆಫ್ ದಟ್ ಜ್ಞಾನವನ್ನು ಉಪಯೋಗಿಸಿ ಲಾಂಗ್ ಟರ್ಮ್ಗೋಸ್ಕರ ಲಾಂಗ್ ಟರ್ಮ್ ಅಲ್ಲಿ ನೀವು ಬೆಳೆಯೋದಕ್ಕೆ ಏನು ಬೇಕು ಜೀವನದಲ್ಲಿ ಅದರಲ್ಲಿ ಕಾನ್ಸಂಟ್ರೇಷನ್ ಮಾಡಿದ್ರೆ ಇವತ್ತಿನ ಯುವಕರು ತುಂಬಾ ಬುದ್ಧಿವಂತರಿದ್ದೀರಾ, ನಿಮ್ಗೆ ನಾಲೆಜ್ ತುಂಬಾ ಇದೆ, ಟೆಕ್ನಾಲಜಿ ಅದೇ ತರ ಬೆಳೀತಾ ಇದೆ. ಒಂದು ಲಾಂಗ್ ಟರ್ಮ್ಗೋಸ್ಕರ ಯೋಚನೆ ಮಾಡಿಬಿಟ್ಟು ನಿಮ್ಮ ಒಂದು ಎಫರ್ಟ್ಸ್ ಅನ್ನ ಆ ಡೈರೆಕ್ಷನ್ ಅಲ್ಲಿ ಹಾಕಿದ್ರೆ ಖಂಡಿತವಾಗಿಯೂ ನಾವು ಭಾರತ ದೇಶದಲ್ಲೇ ಇದ್ದು ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡೋದಕ್ಕೆ ಖಂಡಿತವಾಗಿ ಸಾಧ್ಯ ಇದೆ. ನಾನು ತುಂಬಾ ದೇಶಗಳನ್ನು ಸುತ್ತಿದ್ದೀನಿ, ಅದರಲ್ಲಿ ನಮ್ಮ ಭಾರತದ ಪ್ರಜೆಗಳಿಗೆ ಭಾರತದ ಜನರಿಗೆ ಇರೋ ಅಷ್ಟು ಬುದ್ಧಿ ಬೇರೆ ದೇಶದಲ್ಲಿ ಎಲ್ಲೂ ಸಿಗೋದಿಲ್ಲ. ಆದ್ರೆ ಆ ಬುದ್ಧಿನ ನಾವು ಇವತ್ತಿನ ದಿನ ಬೇರೆ ಬೇರೆ ವಿಚಾರದಲ್ಲಿ ಉಪಯೋಗಿಸ್ತಾ ಇದೀವಿ. ಅದನ್ನ ಒಂದು ರೈಟ್ ಡೈರೆಕ್ಷನ್ ಅಲ್ಲಿ ಹಾಕಿದ್ರೆ, ನಮ್ಮ ಒಂದು ಎನರ್ಜಿನ ಒಂದು ರೈಟ್ ಡೈರೆಕ್ಷನ್ ಅಲ್ಲಿ ದೇಶವನ್ನ ಬೆಳವಣಿಗೆ ಮಾಡೋ ಒಂದು ಡೈರೆಕ್ಷನ್ ಅಲ್ಲಿ ಹಾಕಿದ್ರೆ ಖಂಡಿತ ನಮ್ಮ ದೇಶವನ್ನ ಪ್ರಪಂಚದಾದ್ಯಂತ ನಮ್ಮ ಹಣ ಶ್ರೀಮಂತಿಕೆ ಅನ್ನೋದೊಂದು ಬೈ ಪ್ರಾಡಕ್ಟ್. ನಮ್ದು ಯಾವತ್ತೂ ನನ್ನ ಹತ್ರ ಇರೋ ಜ್ಞಾನ, ನನ್ನ ಹತ್ರ ನಾಲೆಜ್, ನನ್ನ ಹತ್ರ ಇರೋ ಬಿಹೇವಿಯರ್ ಅದು ಯಾರು ಕಸಿದುಕೊಳ್ಳೋದಕ್ಕಾಗೋದಿಲ್ಲ. ಸೊ ಹಣ ನಮ್ಮನ್ನ ಹಿಂಬಾಲಿಸಿ ಬರ್ಬೇಕು, ನಾವು ಹಣದ ಹಿಂದ್ಗಡೆ ಓಡೋದಲ್ಲ. ಸೊ ಯಾವತ್ತು ನಾವು ಆ ತರ ಸಮಾಜಕ್ಕೆ ಒಳ್ಳೆ ಕೆಲಸನ ಮಾಡ್ತೀವಿ, ಅದೇ ತರ ನಮ್ಮ ಹಣ ಕೂಡ ಶ್ರೀಮಂತಿ ಕೂಡ ಅದರ ಹಿಂದ್ಗಡೆನೆ ಬರುತ್ತೆ. ಅದಕ್ಕೋಸ್ಕರ ನಾವು ನಮ್ಮ ವಿಚಾರಗಳಲ್ಲಿ, ನಮ್ಮ ಬಿಹೇವಿಯರ್ಗಳಲ್ಲಿ, ನಮ್ಮ ಟ್ಯಾಲೆಂಟ್ಗಳಲ್ಲಿ, ನಮ್ಮ ನಾಲೆಜ್ ಅಲ್ಲಿ ಆದಷ್ಟು ಜಾಸ್ತಿ ಬೆಳವಣಿಗೆ ಮಾಡೋದು ಒಳ್ಳೇದು.